ಕಳೆದ ಡಿಸೆಂಬರ್ 9ರಂದು ನಿಮ್ಮ ನ್ಯೂಸ್ 88 ವಾಹಿನಿಯು ಖಾಸಗಿ ಆಸ್ಪತ್ರೆಗಳ ಕರ್ಮಕಾಂಡ ಮೆಡಿಕಲ್ ಮಾಫಿಯಾ ಎಂಬ ಶೀರ್ಷಿಕೆ ಅಡಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಬಡವರ ಮತ್ತು ಮಧ್ಯಮ ವರ್ಗದವರ ರಕ್ತವನ್ನು ಯಾವ ರೀತಿ ಹೀರುತ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ರಹಸ್ಯ ಕಾರ್ಯಾಚರಣೆಯ ಮೂಲಕ ಕರ್ನಾಟಕದ ಜನತೆಯ ಮುಂದೆ ತೆರೆದಿಡುವ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ನಿಮ್ಮ ಆಸ್ಪತ್ರೆಗಳಲ್ಲಿ ಈ ತರಹ ಏಜೆಂಟ್ಗಳ ಮೂಲಕ ಹಣದ ಆಮಿಷ ಒಡ್ಡಿ ಜನರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡುತ್ತಿರುವುದು ಕಂಡುಬರ್ತಿದೆ. ಇದಕ್ಕೆ ಸರಿಯಾದ ಉತ್ತರ 24 ದಿನದೊಳಗೆ ನೀಡಬೇಕು ಅಂತ ಖಾಸಗಿ ಆಸ್ಪತ್ರೆಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಶಶಿ ಪಾಟೀಲ್ ಅವರು ಮಾತನಾಡಿ, ನ್ಯೂಸ್ 88 ಕನ್ನಡ ವಾಹಿನಿಯಲ್ಲಿ ಸುದ್ದಿ ನಾನು ನೋಡಿದ ತಕ್ಷಣವೇ ಕೆಪಿಎಂಇ ರಿಜಿಸ್ಟ್ರೇಷನ್ ಇರುವ ಎಲ್ಲ ಆಸ್ಪತ್ರೆಗಳಿಗೂ ನಾವು ನೋಟಿಸನ್ನು ಕೂಡಲೇ ಜಾರಿ ಮಾಡಿದ್ದೇವೆ. ಜೊತೆಗೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಕೂಡ ನಾವು ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲು ತಿಳಿಸಿದ್ದೇನೆ. ಪ್ರಮುಖವಾಗಿ ಎಲ್ಲ ರೋಗಿಗಳಿಗೂ ಮತ್ತು ರೋಗಿಯ ಸಂಬಂಧಿಕರಿಗೆ ಕಾಣುವ ಹಾಗೆ ರೇಟ್ ಲಿಸ್ಟ್ ಕಡ್ಡಾಯವಾಗಿ ಹಚ್ಚಬೇಕು. ಇದೇ ತರಹ ದಂಧೆ ಮುಂದುವರೆದಲ್ಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ನಮ್ಮ ಮಾಧ್ಯಮದಲ್ಲಿ ಒಂದು ಸುದ್ದಿ ಏನು ಬಂದಿತ್ತು ಅದು ನಮ್ಮ ಗಮನಕ್ಕೂ ಬಂದಿದೆ. ಪ್ರೈವೇಟ್ ಹಾಸ್ಪಿಟ್ಲದ್ದು ಸ್ವಲ್ಪ ಅದು ಪ್ರೈವೇಟ್ ಆ್ಯಂಬುಲೆನ್ಸ್ ಅವರಿಂದ ಕಮಿಷನ್ ದಂಧೆ ಇಂಥದ್ದೆಲ್ಲದ ಪ್ರಕರಣ ನಮ್ಮ ಗಮನಕ್ಕೂ ಬಂದಿದೆ. ಸೊ ಅದ್ರ ಕುರಿತಾಗಿ ಎಲ್ಲ ಒಂದು KPME ರಿಜಿಸ್ಟರ್ಡ್ ಏನು ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ ಅವ್ರಿಗೆ ನಾವೆಲ್ಲ ನೋಟಿಸು ಕೂಡ ಕಳಿಸಿದ್ದೀವಿ. ಮುಖ್ಯ ಯಾವ್ಯಾವ ತಾವು ಹೆಸರು ಏನು ಹೇಳಿದ್ರಲ್ಲ ಅದರಲ್ಲಿ ಅದಕ್ಕೂ ಕೂಡ ಇಂಡಿವಿಜುವಲ್ ನೇಮ್ ವೈಸು ನಾವು ನೋಟಿಸ್ ಕಳಿಸಿದ್ದೀವಿ. ಆಮೇಲೆ ನಮ್ಮ ಎಲ್ಲ THO ಇವ್ರಿಗೂ ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಆಯಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅದನ್ನು ಬಂದು ನಮಗೆ ವಿವರಣೆ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಆಮೇಲೆ ಎಲ್ಲ ಇವ್ರಿಗೇನು ಕೂಡ ಕಡ್ಡಾಯವಾಗಿ ರೇಟ್ ಲಿಸ್ಟನ್ನು ಅಲ್ಲಿ ಒಂದು ಪ್ರಿಂಟೆಡ್ ಇದನ್ನು ನೋಟಿಸ್ ಬೋರ್ಡ್ಗೆ ಹಚ್ಚಲಿಕ್ಕೆ, ಯಾಕಂದರೆ ಪೇಷಂಟ್ ಬಂದಾಗ ಅವ್ರಿಗೆ ಗೊತ್ತಿರೋಂಗಿಲ್ಲ ಎಷ್ಟು ಚಾರ್ಜ್ ತೊಗೋತಾ ಇದ್ದಾರೆ ಅಂತೇಳಿ. ಸೊ ಅದನ್ನು ಅವ್ರಿಗೆ ಗಮನಕ್ಕೆ ತಂದು ಇಷ್ಟೆಲ್ಲ ಚಾರ್ಜ್ ಆಗುತ್ತೆ ಅಂತ ನೀವು ಹೇಳಿ ಅಂತಲೂ ಕೂಡ ನಾವು ಇನ್ನೊಂದು ನೋಟಿಸ್ ಕಳಿಸ್ತಾ ಇದ್ದೇವೆ. ಕಂಪಲ್ಸರಿ ಆ್ಯಸ್ ಪರ್ KPME ಇದ್ರ ಪ್ರಕಾರ ಅವರು ಕಂಪಲ್ಸರಿಯಾಗಿ ರೇಟ್ ಲಿಸ್ಟನ್ನು ಹಾಕಬೇಕಾಗಿದೆ. ಸೊ ಅದನ್ನು ಕೂಡ ನಾವು ಸ್ಟ್ರಿಕ್ಟಾಗಿ ನಮ್ಮ THO ಅವ್ರಿಗೆ ಹೋಗಿ ನೋಡಿ ನಮ್ಗೆ ರಿಪೋರ್ಟ್ ವರದಿಯನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದೀವಿ. ನಾವು ಕೂಡ ಸರ್ಪ್ರೈಸ್ ಆಗಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೂ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ಮೇಡಮ್, ಈಗ ನೋಟಿಸ್ನು ಕೊಟ್ಟಿದ್ದೀರಿ, ಈ ರೀತಿ ಇಶ್ಯೂನೂ ಆಗಿದೆ. ಮುಂದೆ ಇದೇ ಥರ ಮುಂದುವರೆದ್ರೆ ಏನು ಅವ್ರನ್ನ ಆ್ಯಕ್ಷನ್ ತೊಗೊಳ್ತೀವಿ? ಸೊ ನಮ್ಗೆ ಯಾವುದಾದ್ರೂ ಈಗ ಕಂಪ್ಲೇಂಟ್ ಬಂದರೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಗ್ರೀವೆನ್ಸ್ ಕಮಿಟಿ ಇದೆ. ಸೊ ಅದರಲ್ಲಿಟ್ಟು ಅವ್ರ ಮೇಲೆ ನಾವು ದಂಡ ವಿಧಿಸ್ಬೋದು, ಅಥವಾ ಪೇಷಂಟಿಗೆ ಏನಾದರೂ ಹೆಚ್ಚಿಗೆ ಚಾರ್ಜ್ ಮಾಡಿದ್ರೆ ಕೂಡ ಅದನ್ನು ನಾವು ಅಂಡರ್ DC ಕಮಿಟಿಯಲ್ಲಿ ನಾವು ಇದನ್ನು ಮಾಡ್ಬೋದು. ಅವರಿಗೆ ರಿಟರ್ನ್ ಕಂಪ್ಲೇಂಟ್ ಬಂದರೆ ಈ ಕಮಿಷನ್ ತೆಗೆದುಕೊಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಆ್ಯಕ್ಷನ್ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ. ಸೊ ನಮ್ಮ 108 ನೀವೇನು ಹೇಳಿದ್ರಲ್ಲ ಆ್ಯಂಬುಲೆನ್ಸು, ಅದು ಅವ್ರಿಗಂತೂ ನಾವು ಸ್ಟ್ರಿಕ್ಟಾಗಿ ನಾವು ಯಾವುದೇ ಆ್ಯಕ್ಷನ್ ತೊಗೋಬೋದು. ಬಟ್ ಇವು ಪ್ರೈವೇಟದ್ದು ಟ್ರ್ಯಾಕ್ ಮಾಡೋದು ನಮಗೂ ಸ್ವಲ್ಪ ಕಷ್ಟಕರ ಆಗ್ತೈತಿ. ಆದರೂ ಕೂಡ ನಾವು ಒಂದು ಎಲ್ಲ ಸಂಸ್ಥೆಗಳಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ. ಯಾವುದೇ ಆ್ಯಂಬುಲೆನ್ಸ್ ತಮ್ಮದು ಪ್ರೈವೇಟ್ ಇದ್ದಿದ್ರೂ ಕೂಡ GPS ಇದನ್ನು ಅಳವಡಿಸ್ಕೊಂಡು ಎಲ್ಲಿ ಹೋಗ್ತಾ ಇದೆ ಅದನ್ನೆಲ್ಲ ಟ್ರ್ಯಾಕ್ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ. ಏನು ಎಚ್ಚರಿಕೆ ಕೊಡ್ತೀವಿ ಮೇಡಮ್ ಪ್ರೈವೇಟ್ ಹಾಸ್ಪಿಟಲ್ಗೆ? ಆ್ಯಸ್ ಪರ್ ಅದೇ KPME ಇದ್ರ ಪ್ರಕಾರನೇ ರೇಟ್ ಲಿಸ್ಟ್ ಪ್ರಕಾರನೇ ಚಾರ್ಜ್ ಮಾಡಿ, ಓವರ್ ಚಾರ್ಜ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ನಮ್ದು ಏನು ಸ್ಪೆಷಾಲಿಟಿ ಇದೆ ಅದ್ರದ್ದು ಬಗ್ಗೆ ಟ್ರೀಟ್ಮೆಂಟು, ಆಮೇಲೆ ABRK ನಮ್ಮದು ನಾವು ಅಲ್ಲಿಂದ ಗೌರ್ಮೆಂಟ್ ಈವನ್ ಪಬ್ಲಿಕ್ಗೂ ಕೂಡ ನಾವು ABRK ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೇ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಯಾಕಂದರೆ ಆನ್ಲೈನ್ ರೆಫರಲ್ ಇರೋದ್ರಿಂದ. ಸೊ ಪಬ್ಲಿಕ್ಕು ಕೂಡ ಅವೇರ್ನೆಸ್ ಬರಬೇಕಾಗಿದೆ. ಯಾಕಂದರೆ ಸೀದಾ ಅವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಆಯುಷ್ಮಾನ್ ಭಾರತ್ ನಮ್ಗೆ ಇದರಲ್ಲಿ ತೊಗೊಳ್ಳಿ ಅಂತ ಹೇಳಿದಾಗ ಅವ್ರಿಗೆ ಆಪ್ಷನ್ ಇರೋಂಗಿಲ್ಲ. ಸೊ ಅವ್ರು ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮಲ್ಲಿ ಯಾವ ಸರ್ವಿಸಸ್ ಅವೈಲೇಬಲ್ ಇಲ್ಲ ಅಷ್ಟನ್ನೇ ಮಾತ್ರ ನಾವು ಪ್ರೈವೇಟು ಇದರಲ್ಲಿ ಕಳಿಸ್ಕೊಡ್ತೀವಿ ABRK ಅಂಡರ್. ಸೊ ಸಾರ್ವಜನಿಕರು ಇದನ್ನು ಗಮನದಲ್ಲಿ ಇಟ್ಕೊಂಡು ಫಸ್ಟ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ರೆಫರಲ್ ತೊಗೊಂಡು ಖಾಸಗಿ ಆಸ್ಪತ್ರೆಗೆ ಹೋಗಲಿ ಅಂತ ಅವ್ರಿಗೂ ನಾನು ಹೇಳಿ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಇಂತಹ ಬಡವರ ರಕ್ತ ಹೀರುತ್ತಿರುವವರ ವಿರುದ್ಧ ನಿಮ್ಮ ನ್ಯೂಸ್ 88 ನಿರಂತರ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ದ, ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದಲ್ಲಿ, ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳು ಬಂದರೆ, ವೈದ್ಯರು ಸಮಸ್ಯೆ ಮಾಡಿದ್ದಲ್ಲಿ ನಮ್ಮ ವಾಹಿನಿಗೆ ನೇರವಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರಿಗೆ ಕರೆ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸ್ಪತ್ರೆಯ ಕರ್ಮಕಾಂಡವನ್ನು ತೋರಿಸ್ತೀವಿ ಅಂತ ಹೇಳ್ತಾ ಶುಭ ದಿನ, ಶುಭರಾತ್ರಿ. ನೀವು ನೋಡ್ತಿದ್ದೀರಾ ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.